ನಮ್ಮ ರೈತರಿಗೆ ವಿಶೇಷವಾಗಿ ಆಗಬೇಕಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಅದ್ರ ಜೊತೆಯಲ್ಲಿ ನಮ್ಮ ಏನು ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿ ಅವರು ಉನ್ನತ ಮಟ್ಟದ ಶಿಕ್ಷಣಕ್ಕೆ ಹೋಗಿರ್ತಕ್ಕಂಥವ್ರಿಗೆ ಅವ್ರಿಗೆ ಒಂದು ಪರಿಹಾರದ ಚೆಕ್ಕನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಇಂಜಿನಿಯರ್ಸ್ ಓದಿರ್ತಕ್ಕಂಥ ಮಕ್ಕಳಿಗೆ, MBBS ಓದಿರ್ತಕ್ಕಂಥ ಮಕ್ಕಳಿಗೆ, BVS ಓದಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ಚೆಕ್ ವಿತರಣೆ ಮಾಡ್ತಕ್ಕಂಥ ಒಂದು ಸರಳ ಕಾರ್ಯಕ್ರಮನೂ ಕೂಡ ಇವತ್ತು ಇಟ್ಕೊಂಡಿದ್ದೀವಿ. ಸುಮಾರು ಒಂದು 50 ಚೆಕ್ಗಳ ಒಂದು ವಿತರಣೆನೂ ಕೂಡ ಈ ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದು. ಇದು ನಾವು ಒಂದು ಈ ಕಾರ್ಯಕ್ರಮನ ಯಾಕೆ ಹಮ್ಮಿಕೊಂಡಿದ್ದೀವಿ ಅಂದರೆ, ಇವತ್ತು ಹಾಲಿನ ಉತ್ಪಾದನೆಯಲ್ಲಿ ಸಿರಾ ತಾಲೂಕು ಕೂಡ ಗಣನೀಯ ಪ್ರಮಾಣದಲ್ಲಿ ಇವತ್ತು ಮೇಲ್ಭಾಗ. ಹಾಲಿನ ಒಂದು ಉತ್ಪಾದನೆಯಲ್ಲಿ ಈಗಾಗಲೇ ಸಿರಾ ತಾಲೂಕು ಕೂಡ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 85,000 ಲೀಟರ್ ಹಾಲಿನ ಉತ್ಪಾದನೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದು ಒಂದು ರೀತಿ ಒಂದು ಒಳ್ಳೆಯ ಬೆಳವಣಿಗೆ. ಕಳೆದ ವರ್ಷದಲ್ಲಿ ನಾವು ಈ ಸಂದರ್ಭದಲ್ಲಿ ಒಂದು 50-55,000 ಲೀಟರ್ ಹಾಲಿತ್ತು. ಇವತ್ತು 85,000ಕ್ಕೆ ಹೋಗಿದ್ದೀವಿ ಅಂದರೆ ಅದು ಕೂಡ ಒಂದು ಸಾಧನೆ. ಇದ್ರ ಜೊತೆಯಲ್ಲಿ ನಮ್ಮ ಹಾಲಿನ ಉತ್ಪಾದಕರು ಕೂಡ ಈ ಹಾಲಿನ ಉದ್ಯಮದ ಕಡೆಗೆ ಹೆಚ್ಚು ಎಲ್ಲರೂ ಕೂಡ ವಾಲ್ತಾ ಇದ್ದಾರೆ. ಮತ್ತೆ ನಮ್ಮ ಏನು ಕಾರ್ಯದರ್ಶಿಗಳಿರ್ಬೋದು, ಟೆಸ್ಟರ್ಗಳಿರ್ಬೋದು, ನೀವೆಲ್ಲರೂ ಕೂಡ ಒಳ್ಳೆ ಸರಿಯಾದಂಥ ಒಂದು ಎಫರ್ಟ್ಸನ್ನು ಹಾಕಿ ಹಾಲಿನ ಉತ್ಪಾದನೆ ಹೆಚ್ಚಾಗೋದಕ್ಕೆ ನೀವೆಲ್ಲರೂ ಕೂಡ ಕಾರಣೀಭೂತರಾಗಿದ್ದೀರ. ಇದು ನನಗಂತೂ ಈ ತಾಲೂಕಲ್ಲಿ ಈ ಹಾಲಿನ ಉತ್ಪಾದನೆ ಹೆಚ್ಚಾಗ್ತಕ್ಕಂಥದ್ದು ನಮ್ಮ ರೈತರಿಗೆ ಎಲ್ಲೋ ಒಂದು ಕಡೆ ಒಂದು ಹೆಚ್ಚು ಶಕ್ತಿ ಬರತಕ್ಕಂಥ ಒಂದು ವ್ಯವಸ್ಥೆ. ಇಲ್ಲಿ ಈಗಾಗಲೇ ನಾವು ಹೆಚ್ಚು ಜನ ರೈತರು ಆಕರ್ಷಣೆ ಆದಂಗೆ ಅವರ ಕುಟುಂಬಗಳು ಇವತ್ತು ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿ ಹಾಲಿನ ಉತ್ಪಾದನೆ ಇವತ್ತು ಜಾಸ್ತಿ ಇದೆ ನೋಡಿ, ಅಲ್ಲಿ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಆ ರೈತರು ಇವತ್ತು ಉತ್ತಮ ಆಗ್ತಕ್ಕಂಥ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಸಾಧ್ಯ. ಎಲ್ಲಿ ಯಾವ ತಾಲೂಕುಗಳಲ್ಲಿ ಇವತ್ತು ಹಾಲಿನ ಉತ್ಪಾದನೆ ಕಡಿಮೆ ಇದೆ, ಅಲ್ಲಿನ ರೈತರ ಜೀವನ ಮಟ್ಟ ಇವತ್ತು ನಿಜಕ್ಕೂ ಕೂಡ ಆ ತೀರ ಬಡತನದ ರೇಖೆಗೆ ಇವತ್ತು ಹೋಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರಿಂದ ಏನಾದ್ರೂ ಕೂಡ ಈ ಬಯಲುಸೀಮೆಯ ಪ್ರದೇಶದಲ್ಲಿರ್ತಕ್ಕಂಥ ಸಿರಾ ತಾಲೂಕಲ್ಲೂ ಕೂಡ ಅತಿ ಹೆಚ್ಚಿನ ಹಾಲು ಉತ್ಪಾದನೆಯನ್ನ ಮಾಡಿ ಈ ಭಾಗದ ಎಲ್ಲ ರೈತರುಗಳು ಕೂಡ ಅವರ ಕುಟುಂಬ ಇವತ್ತು ನೆಮ್ಮದಿಯಿಂದ ಜೀವನವನ್ನು ಸಾಗಬೇಕು, ಮತ್ತೆ ಅವರ ಮಕ್ಕಳು ಒಳ್ಳೆ ಉತ್ತಮ ಆಗ್ತಕ್ಕಂಥ ಶೈಕ್ಷಣಿಕ ಮಟ್ಟದಲ್ಲಿ ಇವತ್ತು ಮೇಲ್ಮಟ್ಟಕ್ಕೆ ಬರಬೇಕು. ಅವ್ರ ಎಲ್ಲ ರೀತಿಯಲ್ಲೂ ಕೂಡ ನೆಮ್ಮದಿಯಾದಂಥ ಜೀವನವನ್ನ ಮಾಡಿ ಇವತ್ತು ಬೇರೆ ಪ್ರದೇಶಗಳಿಗೆ ಉದ್ಯೋಗವನ್ನು ಹುಡಿಕೊಂಡು ನಮ್ಮ ಯಾರು ನಿರುದ್ಯೋಗಿ ಆಗಿರ್ತಕ್ಕಂಥ ಮಕ್ಕಳು ಇವತ್ತು ಪಟ್ಟಣ ಪ್ರದೇಶಗಳಿಗೆ ವಲಸೆ ಹೋಗತಕ್ಕಂಥದ್ದನ್ನ ತಡೆಗಟ್ಟಬೇಕು ಎಂಬ ನಿಟ್ಟಿನಲ್ಲಿ ನಿಜಕ್ಕೂ ಕೂಡ ಬಹಳಷ್ಟು ಇವತ್ತು ಎಫರ್ಟ್ಸ್ ಅನ್ನ ನಾವು ಈ ಒಂದು ಹಾಲು ಒಕ್ಕೂಟದಿಂದ ಇವತ್ತು ಹಾಕ್ತಾ ಇದ್ವಿ. ನಮ್ಮ ಒಂದೇ ಒಂದು ಉದ್ದೇಶ, ಇವತ್ತು ನಮ್ಮ ಎಷ್ಟೋ ಜನ ಎಲ್ಲ ರೈತರ ಮಕ್ಕಳು, ಸಾಕಷ್ಟು ಜನ ಅವ್ರಿಗೆ ಆಸ್ತಿ ಇರುತ್ತೆ, ಅವರಾದಂಥ ವ್ಯವಸಾಯ ಮಾಡೋದಕ್ಕೆ ನೀರಾವರಿ ಸೌಲಭ್ಯನೂ ಕೂಡ, ಬೋರ್ವೆಲ್ ಸೌಲಭ್ಯನೂ ಕೂಡ ಇರುತ್ತೆ. ಆದರೂ ಕೂಡ ಕೆಲವೊಂದು ಕಡೆ ಏನಾಗ್ತಾ ಐತೆ, ಇದನ್ನೆಲ್ಲವನ್ನು ಬದಿಗೊತ್ತಿ ವ್ಯವಸಾಯದಾಗ ಏನು ಲಾಭ ಆಗಲ್ಲ ಎಂಬ ಒಂದು ದೃಷ್ಟಿಯಿಂದ ಇವತ್ತು ಅವರು SLC PUC ಆದ ತಕ್ಷಣ ಅವ್ರೆಲ್ಲಿ ಹೋಗ್ತಾರೆ ಅಂದ್ರೆ ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ಇಲ್ಲಿ ಯಾವ್ದನ್ನ ಒಂದು ಫ್ಯಾಕ್ಟ್ರಿಗೆ ಹೋಗ್ತಾರೆ. ಬರೀ 10,000, 12,000, 15,000ಕ್ಕೆ ಇವತ್ತು ವಲಸೆ ಹೋಗ್ತಕ್ಕಂಥದ್ದನ್ನ ನಮ್ಮ ರೈತರ ಮಕ್ಕಳು ನಾವು ನೋಡ್ತಾ ಇದ್ದೀವಿ. ಇದಾಗಬಾರ್ದು. ಇದು ನಮ್ಮ ದುರಂತ. ಎಲ್ಲೋ ಒಂದ್ ಕಡೆ ಹುಟ್ಟಿದ ಊರನ್ನ ಬಿಟ್ಟು, ಎತ್ತಿರ್ತಕ್ಕಂಥ ತಂದೆ ತಾಯಿಗಳನ್ನ ಬಿಟ್ಟು ಅವರ ಜೀವನವನ್ನ ಇವತ್ತು ಕಟ್ಕೊಂಬೋದಿಕ್ಕೆ ಪಟ್ಟಣಗಳಿಗೆ ಹೋಗ್ತಕ್ಕಂಥದ್ದು ಇದೆಲ್ಲೋ ಒಂದ್ ಕಡೆ ಈ ತಾಲ್ಲೂಕಿನ ಒಂದು ದುರಂತ. ಅದಾಗಬಾರ್ದು. ಈ ತಾಲೂಕಲ್ಲೇ ಇದ್ದು ಈ ತಾಲೂಕಿನ ಅವರ ಊರುಗಳಲ್ಲೇ ಕೂಡ ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ಮಟ್ಟದಲ್ಲಿ ಅವ್ರಿಗೆ ಏನಾದ್ರೂ ಕೂಡ ಒಂದು ಶಕ್ತಿಯನ್ನ ಕೊಡಬೇಕು ಎಂಬ ಒಂದು ನಿಟ್ಟಿನಲ್ಲಿ ಈ ಹೈನುಗಾರಿಕಾ ಕ್ಷೇತ್ರ ನಿಜ ಕೂಡ ಅವರೆಲ್ಲರಿಗೂ ಕೂಡ ಒಂದು ವರದಾನವಾಗಿದೆ. ಇದನ್ನ ನಮ್ಮ ಯುವಕರು ಅರ್ಥೈಸ್ಕೋಬೇಕಾಗ್ತದೆ. ಆ ಎಲ್ಲ ಯುವಕರು ನಿಜ ಕೂಡ ಈ ಒಂದು ಹೈನುಗಾರಿಕೆಯಲ್ಲಿ ಹೈನುಗಾರಿಕೆಯನ್ನ ತೊಡಗಿಸ್ಕೊಂಡಾಗ ನೀವು ಹೆಚ್ಚು ಹೆಚ್ಚು ಇದರಲ್ಲಿ ಲಾಭವನ್ನು ಗಳಿಸೋದಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಶ್ರಮಕ್ಕೆ ಮಿತಿಮೀರತಕ್ಕಂಥ ಲಾಭವನ್ನ ಈ ಒಂದು ಹೈನುಗಾರಿಕೆಯಲ್ಲಿ ಪಡೆಯೋದಿಕ್ಕೆ ಸಾಧ್ಯ ಆಗ್ತದೆ. 2 ಲಕ್ಷ 3 ಲಕ್ಷ ಸಂಪಾದನೆ ಮಾಡ್ತಕ್ಕಂಥ ಆ ನಿಮ್ಮ ಒಂದು ಏನು ಯಾವ ರೀತಿ ಶ್ರಮ ಆಗ್ತಿರೋ ಅದಕ್ಕೆ ಹೆಚ್ಚು ಲಾಭ ಬರ್ತಕ್ಕಂಥ ಉದ್ಯಮ ಯಾವ್ದಾದ್ರು ಇದೆ ಅಂದ್ರೆ ಅದು ಹೈನುಗಾರಿಕಾ ಉದ್ಯಮ. ಇದನ್ನ ನಮ್ಮ ಎಲ್ಲ ಯುವಕರುಗಳು ಆಲೋಚನೆ ಮಾಡ್ಬೇಕು. ನಿಮ್ಗೆ ಆಸ್ತಿ ಇರ್ತೈತೆ, ನೀರಾವರಿ ಸೌಲಭ್ಯ ಇರ್ತೈತೆ, ಆದ್ರೂ ನೀವು ಏನ್ ಮಾಡ್ತೀರಾ, ಪಟ್ಟಣ ಪ್ರದೇಶಗಳು ವಲಸೆ ಹೋಗ್ತೀರಾ. ಅದೇನು ಅವಶ್ಯಕತೆನೇ ಇಲ್ಲ. ನೀವಿಲ್ಲಾದ್ರೆ ಯಾರಾದ್ರೂ 10ರಷ್ಟು ದುಡಿತಕ್ಕಂಥ ಶಕ್ತಿ, ಸಾಮರ್ಥ್ಯ, ಅವಕಾಶಗಳು ನಿಮ್ಗೆಲ್ಲವೂ ಕೂಡ ಇದೆ. ವ್ಯವಸ್ಥಿತವಾಗಿ ತಾಂತ್ರಿಕತೆಯನ್ನ ಉಪಯೋಗಿಸಿ, ವೈಜ್ಞಾನಿಕತೆಯನ್ನ ಉಪಯೋಗಿಸ್ಕೊಂಡು
ಹೈನುಗಾರಿಕೆಯಲ್ಲಿ ಒಂದು ಕ್ರಾಂತಿಯನ್ನೇ ಮಾಡ್ತಕ್ಕಂತ ಮಟ್ಟದಲ್ಲಿ ನಮ್ಮ ಯುವಕರು ಇವತ್ತು ಈ ಒಂದು ಹೈನುಗಾರಿಕಾ ಉದ್ಯಮದಲ್ಲಿ ತಾವು ಪಾಲ್ಗೊಳ್ತಕ್ಕಂಥದ್ದನ್ನ ನಿಜ ಕೂಡ ನಾನು ಅದನ್ನ ನಮ್ಮ ಯುವಕರಿಗೆ ಬಯಸ್ತೀನಿ. ನಮ್ಮ ಯುವಕರು ಅದನ್ನು ವಾಲ್ಬೇಕು. ಇತ್ತ ಕಡೆ ಅವರು ಕೂಡ ಒಂದು ಕಡೆ ನೀವು ಕೃಷಿಯನ್ನು ಕೂಡ ಅಭಿವೃದ್ಧಿ ಮಾಡ್ಬೋದು. ಕೃಷಿಯನ್ನ ಈಗ ಹೈನುಗಾರಿಕೆ ಜಾಸ್ತಿ ಆದ ತಕ್ಷಣ ಆಟೋಮೆಟಿಕ್ ಆಗಿ ನಿಮ್ ಕೃಷಿದು ಅಭಿವೃದ್ಧಿ ಆಗುತ್ತೆ. ಯಾಕೆಂದ್ರೆ ನಿಮ್ಗೆ ಹಣದ ಅವಶ್ಯಕತೆ ಬೇರೆ ಇರೋದಿಲ್ಲ. ಇವತ್ತು 15 ದಿನ ತಿಂಗಳಿಗೆ ನಿಮ್ಗೆ ಹಣ ಬಟವಾಡಿ ರೂಪದಲ್ಲಿ ಬರುತ್ತೆ. ಕಾಲಕ್ಕೆ ಸರಿಯಾಗಿ ನೀವು ವ್ಯವಸಾಯದ ಕೃಷಿ ಚಟುವಟಿಕೆಗಳನ್ನು ಮಾಡೋದಕ್ಕೆ, ಬೀಜ ಗೊಬ್ಬರಗಳನ್ನು ಒದಗಿಸೋದಕ್ಕೆ, ಕಳೆ ತೆಗೆಯೋದಕ್ಕೆ ನಿಮ್ಗೆ ಸಾಕಷ್ಟು ಹಣ ಇರ್ತೈತೆ. ಎಲ್ಲ ಸವಲತ್ತುಗಳನ್ನು ಉಪಯೋಗಿಸ್ಕೊಂಡು ಕೃಷಿನೂ ಕೂಡ ಅಭಿವೃದ್ಧಿ ಮಾಡ್ಬೋದು, ಮತ್ತೆ ಹೈನುಗಾರಿಕೆನೂ ಕೂಡ ಅಭಿವೃದ್ಧಿ ಮಾಡ್ಬೋದು. ನೀವು ಕೂಡ ಕೃಷಿನಲ್ಲಿ ಆರ್ಥಿಕವಾಗಿ ಹೆಚ್ಚು ಲಾಭ ಗಳಿಸೋದಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಇವತ್ತು ನಾನು ಈ ಸಂದರ್ಭದಲ್ಲಿ ನನ್ನ ಏನು ಇವತ್ತು ಹೆಚ್ಚು ತಾಯಂದ್ರು ಕೂಡ ಇಲ್ಲಿ ನೀವಿದ್ದೀರಾ, ನಿಮ್ಗಳ ಒಂದು ಆಸಕ್ತಿ ಇಡೀ ಒಂದು ಕುಟುಂಬವನ್ನೇ ಬದಲಾವಣೆ ಮಾಡ್ಬೋದು. ನೀವು ನಿಮ್ಮ ಮನೇಲಿ ಇರ್ತಕ್ಕಂಥ ನಿಮ್ಮ ಮಕ್ಕಳಿಗೆ ಇವತ್ತು ಸರ್ಕಾರಿ ಕೆಲಸ ಸಿಕ್ಲಿಲ್ಲ ಅಂದ ತಕ್ಷಣ ಎಲ್ಲೋ ಒಂದ್ ಕಡೆ ಕೆಲಸ ಹುಡುಗಿಸ್ಕೊಂಡು ಹೋಗ್ತಕ್ಕಂಥದ್ನ ಅವಶ್ಯಕತೆ ಇಲ್ಲ. ನಿಮ್ಮ ಮಕ್ಕಳಿಗೆ ನೀವೇ ಕೂಡ ಇಲ್ಲಿ ಉದ್ಯೋಗವನ್ನು ಕೊಡ್ತಕ್ಕಂಥ ಮಟ್ಟದಲ್ಲಿ ಅವರಿಗೆ ನೀವು ಒಂದು ಅವೇರ್ನೆಸ್ ಅನ್ನು ಮೂಡಿಸ್ಬೋದು. ಮತ್ತೆ ನೀವು ಕೂಡ ಈ ಉದ್ಯಮದಲ್ಲಿ ನೀವು ಪಾಲ್ಗೊಳ್ಬಹುದು. ನಿಮ್ಗಳಿಗೂ ಕೂಡ ಇವತ್ತೇನು 2 ಹಸು 3 ಹಸು ಮನೆಯಲ್ಲೇ ಇದ್ಕೊಂಡು ನಿಮ್ಮ ಏನು ಎಲ್ಲ ಇಡೀ ಮನೆಯ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಕೂಡ ಈ ಹೈನುಗಾರಿಕೆಯನ್ನ ನಡೆಸ್ತಕ್ಕಂಥದಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ನಿಮ್ಮ ಮನೆಯಲ್ಲೇ ಕೂಡ 3-4 ಹಸುಗಳನ್ನು ಕಟ್ಟಿ ಆ ಮುಖಾಂತರ ನಿಮ್ಮ ಊರಲ್ಲೇ ಇವತ್ತು ಡೈರಿಗಳನ್ನು ಮಾಡ್ತಾ ಇದ್ದೀವಿ. ಇಡೀ ತಾಲೂಕಲ್ಲಿ ನಾವು ಎಲ್ಲಿ ಡೈರಿ ಕೇಂದ್ರಗಳನ್ನ ಇವತ್ತು ಮಾಡ್ತೀವಿ ಅಂದ್ರೂ ಕೂಡ ಅವರೆಲ್ಲರಿಗೂ ಕೂಡ ಕೊಡೋ ಅಂತ ವ್ಯವಸ್ಥೆಯನ್ನು ಮಾಡಿದ್ವಿ. ಯಾಕೆಂದ್ರೆ ನಮ್ಮ ರೈತರು ಇವತ್ತು 4-5 ಕಿಲೋಮೀಟರ್ಗಳ ಓಡಿಕೊಂಡು ಇನ್ನೊಂದು ಡೈರಿ ಕೇಂದ್ರಗಳಿಗೆ ಹೋಗಿ ಹಾಲಾಗ್ತಕ್ಕಂಥ ವ್ಯವಸ್ಥೆ ಇರಬಾರ್ದು. ಯಾಕೆಂದ್ರೆ ಅವ್ರು ಇದ್ದೂರಲ್ಲೇ ಕೂಡ ಡೈರಿ ಕೇಂದ್ರ ಐತೆ ಅಂದ ತಕ್ಷಣ ಅವ್ರಿಗೆಲ್ಲ ಒಂದ್ ಕಡೆ ನಾನು ಒಂದು 5 ಹಸು ಸೀಮೆ ಹಸು ಕಟ್ಟಿ ನಾನು ಹಾಲು ಹಾಕಿ ಒಳ್ಳೆ ಹಣವನ್ನು ಸಂಪಾದನೆ ಮಾಡ್ಬೋದು ಎಂಬ ನಿಟ್ಟಿನಲ್ಲಿ ಅವ್ನಿಗೊಂದು ಆಸಕ್ತಿ ಮೂಡ್ಲಿ ಎಂಬ ಒಂದು ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ಡೈರಿ ಕೇಂದ್ರಗಳನ್ನ ಮಾಡಿದ್ವಿ. ಈಗಾಗಲೇ ಕಳೆದ 1 ವರ್ಷದಿಂದಲೂ ಕೂಡ ಸುಮಾರು 10 ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಈಗಾಗಲೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾರು ಆಸಕ್ತಿ ಇರ್ತಾರೆ, ಯಾವ ಜನ ನಮ್ಮ ರೈತರು ಅಲ್ಲಿ ಹೆಚ್ಚು ನಾವು ಹಾಲಿನ ಉತ್ಪಾದನೆಯಲ್ಲಿ ನಾವು ತೊಡಗ್ತೀವಿ, ನಮ್ಗೊಂದು ಡೈರಿ ಕೇಂದ್ರವನ್ನು ಕೊಡಿ ಅಂತ ಬಂದಂತ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಅಂತ ವ್ಯವಸ್ಥೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಇವೆಲ್ಲವೂ ದೃಷ್ಟಿ ಏನು, ನಮ್ಮ ರೈತರು ಈ ಒಂದು ಉದ್ಯಮದಲ್ಲಿ ಪಾಲ್ಗೊಳ್ಬೇಕು, ಇದರಲ್ಲಿ ಹೆಚ್ಚು ಅವರು ಆರ್ಥಿಕವಾಗಿ ಶಕ್ತಿವಂತರಾಗಬೇಕು, ಅವರು ಇವರ ಕುಟುಂಬವನ್ನು ನೆಮ್ಮದಿಯಿಂದ ನಡೆಸೋದಿಕ್ಕೆ ಸಾಧ್ಯ ಆಗ್ತದೆ ಎಂಬ ಒಂದು ದೃಷ್ಟಿಯಿಂದ ಈ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಜೊತೆನಲ್ಲಿ ನಮ್ಮ ಏನು ಆ ಮಕ್ಕಳಿಗೆ ಇವತ್ತು ಶೈಕ್ಷಣಿಕವಾಗಿ ಅವರು ಮೇಲ್ ಬರಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಅವ್ರಿಗೇನು 10,000 ಇರ್ಬೋದು, 25,000 ಇರ್ಬೋದು, ಇವೆಲ್ಲವೂ ಕೂಡ ಹಣ ಕೊಡ್ತಾ ಇದ್ದೀವಿ. ಯಾಕೆಂದ್ರೆ ಆ ಒಂದು ಈ ಉದ್ಯಮದಲ್ಲಿ ಇರ್ತಕ್ಕಂಥವ್ರು ಒಂದು ಬಡ ಕುಟುಂಬದಲ್ಲಿ ಒಂದು ಮಧ್ಯಮ ವರ್ಗ. ಈಗ ರೈತರು ಅಂದ ತಕ್ಷಣ ಅವ್ರು ಮಧ್ಯಮ ವರ್ಗ, ಅವ್ರಿಗೆ ಎಷ್ಟೋ ಮಕ್ಕಳನ್ನ ಇವತ್ತು ಅವರು ಆ ಶಾಲೆಗೆ ಕಳ್ಸಕ್ಕಾಗದಂತ ಸ್ಥಿತಿ ಇರ್ತಕ್ಕಂಥ ದಿಶೆನಲ್ಲೂ ಇವತ್ತು ನಮ್ಮ ಪೋಷಕ ವರ್ಗ ಇರ್ತಕ್ಕಂಥದ್ದು. ಅವ್ರಿಗೆ ಅವರ ಮಕ್ಕಳಿಗೆ ಹೆಣ್ಮಕ್ಳು ಅವರು PUC ಆದ ತಕ್ಷಣ ಸಾಕಾಲೆ ನನ್ನ ಮಗಳು ಮುಂದಕ್ಕೆ ಕಳ್ಸೋದಿಕ್ಕೆ ನಂತಾಗ ಆರ್ಥಿಕವಾಗಿ ಶಕ್ತಿ ಇಲ್ಲ, ಮತ್ತೆ ಅವ್ರಿಗೆ ಸೂಕ್ತವಾದಂತ ಭದ್ರತೆ ಇಲ್ಲ, ವ್ಯವಸ್ಥೆಗಳಿಲ್ಲ ಎಂಬ ಒಂದು ದೃಷ್ಟಿನಲ್ಲಿ ಎಷ್ಟೋ ಜನ ಇವತ್ತು ತಾಯಂದ್ರು ಇವತ್ತು ಪೋಷಕರು ಆ ಮಕ್ಕಳನ್ನ ಇವತ್ತು ಬಿಡಿಸ್ತಕ್ಕಂಥ ಶಾಲೆ ಬಿಡಿಸ್ತಕ್ಕಂಥ ನಾವು ನೋಡ್ತೀವಿ. ಅದಾಗಬಾರ್ದು ಅಂತ ಹೇಳ್ಬಿಟ್ಟು ಈಗಾಗಲೇ 500 ಜನ ಇವತ್ತು ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆಯನ್ನ ಮಾಡಬೇಕು ಎಂಬ ಒಂದು ದೃಷ್ಟಿನಲ್ಲಿ ಈಗಾಗಲೇ ಒಂದು ಸುಮಾರು 25 ಕೋಟಿ ವೆಚ್ಚದಲ್ಲಿ ಒಂದು ಹೆಣ್ಮಕ್ಳ ವಸತಿ ನಿಲಯವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಸದ್ಯದಲ್ಲೇ ಕೂಡ ಕೇವಲ ಇನ್ನೊಂದು 2-3 ತಿಂಗಳಲ್ಲೇ ಕೂಡ ಅದನ್ನ ಪ್ರಾರಂಭ ನಾವು ಮಾಡ್ತಾ ಇದ್ದೀವಿ. ಆ ಎಲ್ಲ ಹೆಣ್ಮಕ್ಳಿಗೆ ಏನು ಇಡೀ ಜಿಲ್ಲೆನಲ್ಲಿ ಇರ್ತಕ್ಕಂಥ ನಮ್ಮ ಉತ್ಪಾದಕರ ಹೆಣ್ಮಕ್ಳಿಗೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೊಡ್ಬೇಕು ಅಂತ ಈಗಾಗಲೇ ನಾವು ಪ್ರಾರಂಭ ಮಾಡ್ತಿದೀವಿ. ಬಾಡಿಗೆ ಇಟ್ಕೊಂಡು ಸುಮಾರು 5-6 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಆದ್ರೂ ಎಷ್ಟು 250 ಜನ 300 ಜನಕ್ಕೆ ಮಾಡ್ತಾ ಇದ್ದೀವಿ. ಅದಾಗೋದಿಲ್ಲ, ನಮ್ದೇ ಆದಂತ ಬಿಲ್ಡಿಂಗ್ ಬೇಕು ಅಂತೇಳಿ ಈಗಾಗಲೇ ಬಿಲ್ಡಿಂಗು ಕೂಡ ಪೂರ್ಣ ಆಗಿದೆ. ಇನ್ನೊಂದು 2-3 ತಿಂಗಳು ಅದು ಓಪನ್ ಮಾಡಿ ಮತ್ತೆ ನಮ್ಮ ಮಕ್ಕಳಿಗೆ ಹೆಣ್ಮಕ್ಳಿಗೆ ಹಾಸ್ಟೆಲ್ ವ್ಯವಸ್ಥೆ ನಾವು ಮಾಡ್ತೀವಿ. ಅದ್ರ ಜೊತೆಯಲ್ಲಿ ನನ್ನ ಏನು ಇವತ್ತು ಬಂದಿರ್ತಕ್ಕಂಥ ಏನು ವಿದ್ಯಾರ್ಥಿಗಳಿಗೊಂದು ಕಿವಿ ಮಾತು ಹೇಳ್ತೀನಿ. ಈ ಉದ್ಯಮದಲ್ಲಿ ನಿಮ್ಮ ತಂದೆ ತಾಯಿಗಳು ಪಡ್ತಕ್ಕಂಥ ಒಂದು ಶ್ರಮಕ್ಕೆ ತಾವೆಲ್ಲರೂ ಕೂಡ ಒಳ್ಳೆ ವಿದ್ಯಾವಂತರಾಗಿ ಇನ್ನ ಹೆಚ್ಚಿನ ಒಂದು ಮೇಲ್ಮಟ್ಟಕ್ಕೆ ಬಂದು ಈ ಒಂದು ಉದ್ಯಮದ ಕಡೆಗೆ ನಿಮ್ಮ ಒಂದು ಗಮನವೂ ಕೂಡ ಇರಬೇಕಾಗ್ತದೆ. ಈ ರೈತರ ಒಂದು ಉದ್ಯಮ, ಈ ಹಾಲು ಉದ್ಯಮದಲ್ಲಿ ನಿಮ್ಮದೇ ಆದಂತ ಒಂದು ಕೊಡುಗೆನೂ ಕೂಡ ಮುಂದಿನ ದಿನಗಳಲ್ಲಿ ಈ ಉನ್ನತ ಮಟ್ಟಕ್ಕೆ ಹೋದಂತ ಸಂದರ್ಭದಲ್ಲಿ ನಿಮ್ಮದೇ ಆದಂತ ಒಂದು ಕೊಡುಗೆ ಈ ಒಂದು ಕ್ಷೇತ್ರಕ್ಕೆ ಕೊಡಬೇಕು ಅಂತಲೂ ಕೂಡ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಮನವಿ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಇವತ್ತು ನೀವೆಲ್ಲರೂ ಬಂದಿರೋದು ಕೂಡ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತಾ. ನಾನೊಂದು ಮಾತು ಹೇಳ್ತೀನಿ ಕೇಳಿ. ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ
3 ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ. ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ಜೀನಿ ಇದ್ದಲ್ಲಿ ಜೀವನ ನಿರಾಳ. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡ್ ಇಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.